ಕಾಮಾಖ್ಯ ದೇವಿಯ ದರ್ಶನ ಪಡೆದ ನಂತರ ನಿವೇದಿತಾ ಗೌಡ ತಮ್ಮ ಪ್ರಯಾಣದ ಅನುಭವವನ್ನು ಹಂಚಿಕೊಂಡರು. ಬಿಗ್ ಬಾಸ್ ಕನ್ನಡದ ಮಾಜಿ ಸ್ಪರ್ಧಿ ಹಾಗೂ ಗಿಚ್ಚಿ ಗಿಳಿಗಿಲಿ ಖ್ಯಾತಿಯ ನಿವೇದಿತಾ ಗೌಡ ಕಾಮಾಕ್ಷಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಉಲ್ಲೇಖಿಸಿದ ವ್ಯಕ್ತಿ, ನಿವೇದಿತಾ ಗೌಡ. ಮಾಜಿ ಬಿಗ್ ಬಾಸ್ ಕನ್ನಡ ಮತ್ತು ಗಿಚ್ಚಿ ಗಿಳಿಗಿಲಿ ಭಾಗವಹಿಸಿದವರು. ಭೇಟಿ ನೀಡಿದ ಸ್ಥಳ, ಕಾಮಾಕ್ಷಮ್ಮ, ಕಾಮಾಕ್ಷಿ ದೇವಸ್ಥಾನ. ಬೆಂಗಳೂರಿನಿಂದ ಕಾಮಾಖ್ಯ ತೀರ್ಥಯಾತ್ರೆಗೆ ಕೈಗೊಂಡ ಈ ಆಧ್ಯಾತ್ಮಿಕ ಪ್ರಯಾಣವನ್ನು ವಿಡಿಯೋ ಮೂಲಕ ಹಂಚಿಕೊಂಡ ನಟಿ, ತಮ್ಮ ಪ್ರಯಾಣದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇವತ್ತೊಂದು ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾದ ಅಸ್ಸಾಂನ ಗುವಾಹಟಿಯಲ್ಲಿರುವ ಪ್ರಸಿದ್ಧ ಕಾಮಾಖ್ಯ ದೇವಾಲಯವನ್ನು ವಿವರಿಸುತ್ತದೆ ಇವತ್ತು. ಸೆಲೆಬ್ರಿಟಿ ನಿವೇದಿತಾ ಗೌಡ ಇತ್ತೀಚೆಗೆ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಪ್ರವಾಸದ ಕ್ಷಣಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಗಮನಿಸುತ್ತಾರೆ. ಇತ್ತೀಚಿನ ಘಟನೆ, ನಿವೇದಿತಾ ಗೌಡ ದೇಗುಲಕ್ಕೆ ಭೇಟಿ ನೀಡಿ ಇನ್ಸ್ಟಾಗ್ರಾಂನಲ್ಲಿ ಚಿತ್ರಗಳು, ನವೀಕರಣಗಳನ್ನು ಪೋಸ್ಟ್ ಮಾಡಿದ್ದಾರೆ. ದೇವಿಯನ್ನು ಭೇಟಿ ಮಾಡಲು ಆಳವಾದ ಆಧ್ಯಾತ್ಮಿಕ ಮತ್ತು ಶಾಂತಿಯುತ ಪ್ರಯಾಣವನ್ನು ವ್ಯಕ್ತಪಡಿಸುವ ಕನ್ನಡದ ಉದಾಹರಣವನ್ನು ತೋರಿಸುತ್ತದೆ. ನನಗೆ ಕಾಮಾಖ್ಯ ದೇವಿ ದರ್ಶನ ಮಾಡಬೇಕು ಎಂದು ತುಂಬಾ ಆಸೆ ಇತ್ತು. ಶ್ರದ್ಧೆ, ಸಂಸ್ಕೃತಿ, ಮನಮೋಹಕ ಅನುಭವಗಳು ಮತ್ತು ಮರೆಯಲಾಗದವು ನೆನಪು ಕೂಡಿದ ಒಂದು ಸುಂದರ ಪಯಣಗಳಿಂದ ಆಗಿತ್ತು. ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಪಯಣವಾಗಿತ್ತು ಎಂದು ಬರೆದುಕೊಂಡಿದ್ದಾರೆ. ಕಾಮಾಖ್ಯ ದೇವಿಯ ದರ್ಶನ ಪಡೆಯಬೇಕೆಂಬ ಬಲವಾದ ಆಸೆ ನನಗಿತ್ತು. ಭಕ್ತಿ, ಸಂಸ್ಕೃತಿ, ಮೂಡಿ ಮಾಡುವ ಅನುಭವಗಳು ಮತ್ತು ಮರೆಯಲಾಗದ ನೆನಪುಗಳಿಂದ ತುಂಬಿದ ಸುಂದರ ಪ್ರಯಾಣ ಇದಾಗಿತ್ತು. ಮನಸ್ಸಿಗೆ ಶಾಂತಿ ತಂದುಕೊಟ್ಟ ಪ್ರಯಾಣ ಅದಾಗಿತ್ತು. ಅಸ್ಸಾಂನ ಗುವಾಹಟಿಯ ನೀಲಾಚಲ ಬೆಟ್ಟದ ಮೇಲಿರುವ ಕಾಮಾಖ್ಯ ದೇವಾಲಯವನ್ನು ವಿವರಿಸುವ ಕನ್ನಡದಲ್ಲಿ ಒಂದು ಸಣ್ಣ ಪ್ಯಾರಾಗ್ರಾಫ್ ಅನ್ನು ಒಳಗೊಂಡಿದೆ. ಇದು ಪ್ರಾಚೀನ ಶಕ್ತಿ ಪೀಠಗಳಲ್ಲಿ ಒಂದಾಗಿದ್ದು, ಅಲ್ಲಿ ದೇವಿಯನ್ನು ವಿಗ್ರಹಕ್ಕಿಂತ ಹೆಚ್ಚಾಗಿ ಅವಳ ಯೋನಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಎಂದು ಗಮನಿಸಲಾಗಿದೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯದ ವಾರ್ಷಿಕ ಉತ್ಸವವನ್ನು ವಿವರಿಸುತ್ತದೆ. ಈ ಸಮಯದಲ್ಲಿ ದೇವಿಯು ಋತುಮತಿಯಾಗುತ್ತಾಳೆ ಮತ್ತು ಹತ್ತಿರದ ಬ್ರಹ್ಮಪುತ್ರ ನದಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂದು ನಂಬಲಾಗಿದೆ. 1. ಅಂಬುಬಾಚಿ ಮೇಳ. ಕಾಮಾಖ್ಯ ದೇವಿಯ ಪವಿತ್ರ ಮುಟ್ಟನ್ನು ಆಚರಿಸಲು ಜೂನ್ನಲ್ಲಿ ನಡೆಯುವ ವಾರ್ಷಿಕ ಉತ್ಸವ. 2. ದೇವಾಲಯ ಮುಚ್ಚುವಿಕೆ. ದೇವಿಯ ಗೌಪ್ಯತೆ ಮತ್ತು ವಿಶ್ರಾಂತಿಗಾಗಿ ಮುಖ್ಯ ಗರ್ಭಗುಡಿಯನ್ನು 3 ದಿನಗಳವರೆಗೆ ಮುಚ್ಚಲಾಗುತ್ತದೆ. ಮತ್ತು 3. ಪ್ರಸಾದ ವಿತರಣೆ. 4ನೇ ದಿನ ದೇವಾಲಯ ಮತ್ತೆ ತೆರೆದ ನಂತರ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಕೆಂಪು ನೆನೆಸಿದ ಬಟ್ಟೆಯನ್ನು, ರಕ್ತವಸ್ತ್ರ ವಿತರಿಸಲಾಗುತ್ತದೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅಂಬುಬಾಚಿ ಮೇಳದ ಸಂದರ್ಭದಲ್ಲಿ ದೇವಿ ರಜಸ್ವಲೆಯಾಗುತ್ತಾಳೆ ಎಂಬ ನಂಬಿಕೆ ಇದೆ. ಈ 3 ದಿನಗಳ ಕಾಲ ದೇಗುಲ ಮುಚ್ಚಿ, ನಂತರ ದೇವಿಗೆ ಪೂಜೆ ನೆರವೇರಿಸಿ ಭಕ್ತರಿಗೆ ಕೆಂಪು ಬಟ್ಟೆಯನ್ನು, ರಕ್ತವಸ್ತ್ರ ಪ್ರಸಾದವಾಗಿ ನೀಡಲಾಗುತ್ತದೆ. ಆದರೆ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗುವುದು ನಂಬಿಕೆ ಮಾತ್ರ. ಅಸ್ಸಾಂನ ನೀಲಾಚಲ ಬೆಟ್ಟದಲ್ಲಿದೆ. ಇದು ಪ್ರಸಿದ್ಧ ಶಕ್ತಿಪೀಠವಾಗಿದೆ. ಇಲ್ಲಿ ಮೂರ್ತಿ ಪೂಜೆ ಇರುವುದಿಲ್ಲ ಮತ್ತು ಯೋನಿ ರೂಪದ ಶಿಲೆಗೆ ಪೂಜೆ ಸಲ್ಲುತ್ತದೆ. 1. ಜೂನ್ ತಿಂಗಳಲ್ಲಿ 3 ದಿನ ದೇಗುಲ ಬಂದ್. 2. ಗರ್ಭಗುಡಿಯು ಮುಚ್ಚಲ್ಪಡುತ್ತದೆ. 3. 4ನೇ ದಿನ ಶುದ್ಧೀಕರಣ ಪೂಜೆ. ಮತ್ತು 4. ಭಕ್ತರಿಗೆ ಪವಿತ್ರ ಕೆಂಪು ವಸ್ತ್ರ ವಿತರಣೆ. ದೇವಿಯ ಮೈಗೆ ಸುತ್ತಿದ ಬಿಳಿ ಬಟ್ಟೆ 3 ದಿನದ ನಂತರ ಕೆಂಪಾಗುತ್ತದೆ ಎನ್ನಲಾಗುತ್ತದೆ. 2. ಈ ರಕ್ತವಸ್ತ್ರವನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ. 3. ದೇಶದ ಹಲವು ಗಣ್ಯರು ಹಾಗೂ ರಾಜಕಾರಣಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. 4. ನದಿಯ ನೀರು ಕೆಂಪಾಗುವುದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಇದು ಕೇವಲ ಜನಜನಿತ ನಂಬಿಕೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿರುವುದು ನಿಜ. ಆದರೆ ಈ ಭೇಟಿಗೂ ತಮಿಳು ನಟ ಸೂರ್ಯ ದಂಪತಿಗೂ ಯಾವುದೇ ಸಂಬಂಧವಿಲ್ಲ. ಸೂರ್ಯ ದಂಪತಿ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿರುವ ಬಗ್ಗೆ ಯಾವುದೇ ಅಧಿಕೃತ ಅಥವಾ ನೈಜ ಮಾಹಿತಿ ಇಲ್ಲ. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಯ ಸಂಕಷ್ಟಗಳ ನಿವಾರಣೆಗಾಗಿ ಮತ್ತು ಹರಕೆ ತೀರಿಸಲು ಅಸ್ಸಾಂನ ಕಾಮಾಖ್ಯಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅವರು ದರ್ಶನ್ ಜೈಲಿನಲ್ಲಿದ್ದ ಸಮಯದಲ್ಲೂ ಹಾಗೂ ನಂತರದ ದಿನಗಳಲ್ಲಿ ದೈವದ ಮೊರೆ ಹೋಗಿ ವಿವಿಧ ಪೂಜೆಗಳನ್ನು ನೆರವೇರಿಸಿದ್ದರು.